ಹಾಯ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರಾಜ್. 30 ದಿನಗಳಲ್ಲಿ ಡಿಸಿಪ್ಲಿನ್ ಕಲಿಯುವುದು ಹೇಗೆ? ಇವತ್ತಿನ ದಿನ 8. ಇವತ್ತಿನ ಸಬ್ಜೆಕ್ಟ್ ಏನೆಂದರೆ ಜೀವನದಲ್ಲಿ ಡಿಸಿಪ್ಲಿನಿಂದ ಫೋಕಸ್ ಕಲಿಯುವುದು ಹೇಗೆ. ಫೋಕಸ್ ಅಂದರೆ ಒಂದು ಕೆಲಸ, ದೊಡ್ಡ ಬದಲಾವಣೆ ಅಂತ. ಹಾಗಾದರೆ ಫೋಕಸ್ ಎಂದರೇನು? ನಾವು ಒಂದೇ ಸಮಯದಲ್ಲಿ 10 ಕೆಲಸಗಳನ್ನು ಮಾಡಲು ಪ್ರಯತ್ನಿಸಿದರೆ ಯಾವ ಕೆಲಸವೂ ಸರಿಯಾಗಿ ಆಗುವುದಿಲ್ಲ. ಆದರೆ ನಮ್ಮ ಜೀವನದ ಅಥವಾ ಇಂದಿನ ಅತಿ ಮುಖ್ಯವಾದ ಈ ಒಂದು ಕೆಲಸ ಯಾವುದು ಎಂದು ಗುರುತಿಸಿ ಅದರ ಮೇಲೆ ಸಂಪೂರ್ಣ ಗಮನ ಹರಿಸಿದರೆ ಅಸಾಧಾರಣ ಯಶಸ್ಸು ಸಿಗುತ್ತದೆ. ಇದೇ ಇದರ ಮೂಲತತ್ವ. ಇದನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳಲು ಈ ಕೆಳಗಿನ ಅಂಶಗಳಲ್ಲಿ ನೋಡೋಣ. ಫಸ್ಟ್ ಬಂದು ಡೊಮೇನ್ ಎಫೆಕ್ಟ್. ಒಂದು ಚಿಕ್ಕ ಡೆನಿಮ್ ಆಟದ ಬಿಲ್ಲೆ ತನ್ನದಕ್ಕಿಂತ 50% ದೊಡ್ಡದಾಗಿ ಇನ್ನೊಂದು ಡೆನಿಮೋವನ್ನು ಬೀಳಿಸುವ ಶಕ್ತಿ ಹೊಂದಿರುತ್ತದೆ. ಇದರ ಅರ್ಥ ಏನೆಂದರೆ ನೀವು ಪ್ರತಿದಿನ ಒಂದು ಸಣ್ಣ ಆದರೆ ಸರಿಯಾದ ಕೆಲಸವನ್ನು ಮಾಡಿದರೆ ಅದು ದಿನ ಕಳೆದಂತೆ ದೊಡ್ಡ ಶಕ್ತಿಯಾಗಿ ಬದಲಾಗುತ್ತದೆ. ಇದಕ್ಕೆ ಮೂಲ ಉದಾಹರಣೆ ಏನೆಂದರೆ ನೀವು ದಿನಕ್ಕೆ 10 ನಿಮಿಷ ಮಾತ್ರ ಹೊಸ ಭಾಷೆ ಕಲಿಯುವುದು ಮತ್ತು 1 ವರ್ಷದ ನಂತರ ನೀವು ಆ ಭಾಷೆಯಲ್ಲಿ ಆರಾಮಾಗಿ ಮಾತನಾಡುತ್ತೀರಿ. ಆ ಒಂದು ಸಣ್ಣ ಅಭ್ಯಾಸ ದೊಡ್ಡ ಬದಲಾವಣೆ ತರುತ್ತದೆ. ಇನ್ನು ಎರಡನೇದು ಬಂದು ಮಲ್ಟಿಟಾಸ್ಕಿಂಗ್. ಒಂದು ಸುಳ್ಳು ಮತ್ತು ನಮ್ಮ ಮೆದುಳು ಒಂದೇ ಸಮಯದಲ್ಲಿ 2 ಕೆಲಸಗಳ ಮೇಲೆ ಸಮಾನವಾಗಿ ಗಮನ ಹರಿಸಲಾರದು. ನೀವು ಒಂದೇ ಕಾಲದಲ್ಲಿ ಫೋನ್ ಮಾತನಾಡುತ್ತಾ ಇಮೇಲ್ ಟೈಪ್ ಮಾಡುತ್ತಿದ್ದರೆ ನಿಮ್ಮ ಗಮನವು ಕ್ಷಣಕ್ಕೂ ಬದಲಾಗುತ್ತಲೇ ಇರುತ್ತದೆ. ಎರಡೂ ಕಡೆ ಇರುವುದಿಲ್ಲ. ಇದರಿಂದ ತಪ್ಪುಗಳು ಹೆಚ್ಚಾಗುತ್ತವೆ ಮತ್ತು ಸಮಯ ಹಾಳಾಗುತ್ತದೆ. ಇದರ ಪರಿಹಾರ ಎಂದರೆ ಒಂದೇ ಸಮಯದಲ್ಲಿ ಒಂದೇ ಕೆಲಸ ಮಾಡಿ. ಇನ್ನು ಮೂರನೇದು ಬಂದು ಒಂದು ಪ್ರಶ್ನೆ. ನಿಮ್ಮ ದಿನವನ್ನು ಪ್ರಾರಂಭಿಸುವಾಗ ಈ ಪ್ರಶ್ನೆಯನ್ನು ಕೇಳಿಕೊಳ್ಳಿ. ನೀವು ಮಾಡಬಹುದಾದ ಆ ಒಂದು ಕೆಲಸ ಯಾವುದು? ಅದನ್ನು ಮಾಡುವುದರಿಂದ ಉಳಿದ ಎಲ್ಲ ಕೆಲಸಗಳು ಸುಲಭವಾಗುತ್ತವೆ, ಅನಗತ್ಯವಾಗುತ್ತವೆ. ಇದರರ್ಥ ಎಂದರೆ 1000 ಚಿಕ್ಕ ಪುಟ್ಟ ಕೆಲಸಗಳ ಬದಲು ಅತಿ ಹೆಚ್ಚು ಫಲಿತಾಂಶ ಕೊಡುವ ಆ ಒಂದು ಮುಖ್ಯವಾದ ಕೆಲಸವನ್ನು ಮೊದಲು ಮುಗಿಸುವುದು. ಇನ್ನು 4ನೇದು ಬಂದು ಇಚ್ಛಾಶಕ್ತಿ ಸೀಮಿತವಾಗಿದ್ದರೆ. ಇನ್ನು ಇಚ್ಛಾಶಕ್ತಿ ಎಂದರೆ ವಿಲ್ ಪವರ್ ಈಸ್ ಲಿಮಿಟೆಡ್. ನಮ್ಮ ಫೋನ್ ಬ್ಯಾಟರಿಯಂತೆ ನಮ್ಮ ಇಚ್ಛಾಶಕ್ತಿ ಅಂದರೆ ವಿಲ್ ಪವರ್ ಕೂಡ ದಿನ ಕಳೆದಂತೆ ಖಾಲಿಯಾಗುತ್ತದೆ. ಬೆಳಗ್ಗೆ ಎದ್ದಾಗ ಮತ್ತು ಎನರ್ಜಿ ಮತ್ತು ಇಚ್ಛಾಶಕ್ತಿ ಹೆಚ್ಚಾಗಿರುತ್ತದೆ. ಸಂಜೆಯಾಗುತ್ತಿದ್ದಂತೆ ಅದು ಕಡಿಮೆಯಾಗುತ್ತದೆ. ಆದ್ದರಿಂದ ನಿಮ್ಮ ಜೀವನದ ಅತಿ ಮುಖ್ಯವಾದ ಆ ಒಂದು ಕೆಲಸವನ್ನು ಓದುವುದಾಗಿರ್ಬೋದು, ವ್ಯಾಯಾಮವಾಗಿರ್ಬೋದು ಅಥವಾ ಕಚೇರಿಯ ಪ್ರಮುಖ ಪ್ರಾಜೆಕ್ಟ್ಗಳು ಆಗಿರ್ಬೋದು. ಇನ್ನು ಬೆಳಗ್ಗೆಯೇ ಈ ಎಲ್ಲ ಕೆಲಸಗಳನ್ನು ಬೆಳಗ್ಗೆಯೇ ಮುಗಿಸಬೇಕು. ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಹೇಗೆ? ಆ ತತ್ವಗಳನ್ನು ಬಳಸಿಕೊಂಡು ನೀವು ಯಶಸ್ವಿಯಾಗಲು ಈ 3 ಸರಳ ಹಂತಗಳು ಇಲ್ಲಿವೆ. ನಿಮ್ಮ ಗುರಿಯನ್ನು ಚಿಕ್ಕದಾಗಿ ಮಾಡಿ, ದೊಡ್ಡ ಗುರಿಯನ್ನು ಇಟ್ಟುಕೊಳ್ಳಿ. ಆದರೆ ಇವತ್ತು ಮಾಡಬೇಕಾದ ಕೆಲಸ ಬಹಳ ಚಿಕ್ಕದಾಗಿರಲಿ. ನಾನು ಇವತ್ತು ಈ ಪುಸ್ತಕವನ್ನು ಓದುತ್ತೇನೆ ಎನ್ನುಕೊಳ್ಳುವ ಬದಲು ನಾನು ಇವತ್ತು ಕೇವಲ 5 ಪುಟ ಓದುತ್ತೇನೆ ಎಂದು ನಿರ್ಧರಿಸಿ ಸಮಯವನ್ನು ಮೀಸಲಿಡಿ. ದಿನನಿತ್ಯ ಕನಿಷ್ಠ 2 ರಿಂದ 4 ಗಂಟೆಗಳ ಕಾಲ ನಿಮ್ಮ ಆ ಒಂದು ಕೆಲಸಕ್ಕಾಗಿ ಮೀಸಲಿಡಿ. ಈ ಸಮಯದಲ್ಲಿ ಫೋನ್ ಸ್ವಿಚ್ ಆಫ್ ಮಾಡಿ. ಯಾರೊಂದಿಗೂ ಮಾತನಾಡಬೇಡಿ. ಕೇವಲ ಆ ಕೆಲಸದ ಮೇಲೆ ಮಾತ್ರ ಫೋಕಸ್ ಮಾಡಿ. ಬೇಡ ಎಂದು ಹೇಳಲು ಕಲಿಯಿರಿ. ನಿಮ್ಮ ಫೋಕಸ್ ಹಾಳು ಮಾಡುವ ಅನಗತ್ಯ ಮೀಟಿಂಗ್ಗಳು, ಸೋಷಿಯಲ್ ಮೀಡಿಯಾ ಅಥವಾ ಸ್ನೇಹಿತರ ಹರಟೆಗಳಿಗೆ ಜಾಗ ಇಲ್ಲ ಎಂದು ಹೇಳಿ. ನಿಮ್ಮ ಗುರಿಗಳಿಗೆ ಸಹಾಯ ಮಾಡುವ ವಿಷಯಗಳಿಗೆ ಒತ್ತಿಗೆ ನೀಡಿ. ಇನ್ನೂ ಒಂದು ಉದಾಹರಣೆ ಏನೆಂದರೆ ವಿರಾಟ್ ಕೊಹ್ಲಿ. ಅವರು ಕ್ರಿಕೆಟ್ ಆಡುವಾಗ ಬೌಲಿಂಗ್, ಕೀಪಿಂಗ್ ಎಲ್ಲವನ್ನು ಮಾಡಲು ಹೋಗಲಿಲ್ಲ. ಅವರು ಒಂದು ಕೆಲಸ ಬ್ಯಾಟಿಂಗ್ ಆಗುತ್ತಿತ್ತು. ಅದರ ಮೇಲೆಯೇ ಅವರ ಸಂಪೂರ್ಣ ಫೋಕಸ್ ಮಾಡಿದ್ದರಿಂದ ಅವರು ವಿಶ್ವಶ್ರೇಷ್ಠರಾದರು. ಇನ್ನು ಬಿಲ್ ಗೇಟ್ಸ್ ಅವರು ಯೌವನದಲ್ಲಿ ಕೇವಲ ಕೋಡಿಂಗ್ ಮೇಲೆ ಮಾತ್ರ ಗಮನ ಹರಿಸಿದರು. ಅದೇ ಅವರನ್ನು ಮೈಕ್ರೋಸಾಫ್ಟ್ ಕಟ್ಟಲು ಸಹಾಯ ಮಾಡಿತು. ಯಶಸ್ಸು ಎಂದರೆ ಎಲ್ಲವನ್ನೂ ಮಾಡುವುದಲ್ಲ, ಬದಲಿಗೆ ಸರಿಯಾದದ್ದನ್ನು ಮಾತ್ರ ಮಾಡುವುದು. ನೀವು ಆರಿಸಿಕೊಂಡ
ಆ ಒಂದು ಕೆಲಸ ನಿಮ್ಮ ಜೀವನವನ್ನೇ ಬದಲಾಯಿಸುವ ಶಕ್ತಿ ಹೊಂದಿರುತ್ತದೆ. ಚದುರಿನ ಗಮನವು ಶಕ್ತಿಯನ್ನು ವ್ಯರ್ಥ ಮಾಡದೆ ಕೇಂದ್ರೀಕೃತ ಗಮನವು ಅಂದರೆ ಫೋಕಸ್ ಮೇಲೆ ಗಮನ ಕೊಡಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ. ಇನ್ನೂ